ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ. ಹಾಗೆ ಇವತ್ತು ಏನೇನೆಲ್ಲ ಆಯಿತು ಅಂತ ನೋಡೋಣ. ಇವತ್ತು ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲ ಏನಿಲ್ಲ. ಕೆಲವು ಹಾಗೆ ನನ್ನ ಮಗಳ ಜೊತೆ ಸ್ವಲ್ಪ ತಲಾಟೆಗಳು ನಡೀತಾ ಇತ್ತು ಅಷ್ಟೇ. ಅವಳದೇ ಸ್ವಲ್ಪ ವೀಡಿಯೋಗಳು ಜಾಸ್ತಿ ಹಾಕಿದ್ದೀನಿ ಇಲ್ಲಿ. ಇವತ್ತಿನ ವ್ಲಾಗು ನಾನು ಮಧ್ಯಾಹ್ನದಿಂದ ಹಾಕಿದ್ದೀನಿ. ಬೆಳಗಿನ ವೀಡಿಯೋ ನಾನು ಹಾಕೋಕೆ ಹೋಗಲಿಲ್ಲ. ಯಾಕಂತಂದರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಬೆಳಿಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಇವತ್ತು ಬೆಳಿಗ್ಗೆ ನಾನು ಬರೀ ಟೀ ಮಾತ್ರ ಮಾಡಿಕೊಂಡು ಬೇಕ್ರಿಗೆ ಹೋಗಿದ್ದಾಯಿತು. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಇನ್ನೊಂದು ಏನಂತಂದರೆ ಇವತ್ತು ಸ್ವಲ್ಪ ನಾನು ಬೆಳಿಗ್ಗೆ ತರಕಾರಿಗಳೆಲ್ಲ ತೊಗೊಂಡೆ ನಾನು. ಯಾಕಂದರೆ ನಾನು ಇವಾಗ ಕೆಲಸಕ್ಕೆ ಹೋಗದೇ ಇರೋದ್ರಿಂದ ನಾನು ಈಗ ಮನೆ ಹತ್ರ ಏನು ಬರುತ್ತೆ ತರಕಾರಿಗಳು ಅದನ್ನೇ ತೊಗೊಂಡು ಬಳಸಬೇಕಾಗುತ್ತೆ. ಮೊದಲೆಲ್ಲ ಅಂದರೆ ಆಫೀಸಿಂದ ಬರುವಾಗ ನಾನು ತರಕಾರಿಗಳು ತೊಗೊಂಡು ಬಂದುಬಿಡ್ತಿದ್ದೆ. ನಾನು ಪ್ಲ್ಯಾನ್ ಮಾಡ್ತಿದ್ದೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಹಾಗೆಲ್ಲ ಆಗ್ತಾ ಇಲ್ಲ. ಮನೆ ಮುಂದೆ ಏನು ಬರುತ್ತೋ ನನಗೆ ಏನು ಸಿಗುತ್ತೋ ಅದೇ ಹಾಕ್ಬಿಟ್ಟು ನಾನು ಅಡುಗೆ ಮಾಡಬೇಕಾಗುತ್ತೆ. ಈ ದಿನ ಬೆಳಗ್ಗೆ ಇದ್ದರೆ ಇದೊಂದು ಟೆನ್ಷನ್ನು, ಏನು ತರಕಾರಿ, ಏನು ಅಡುಗೆ, ಏನು ಟಿಫನ್ ಅಂತ ಅಂದ್ಬಿಟ್ಟು. ಸರಿ, ಆಮೇಲೆ ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಅಂಗಡಿ ಮುಂದೆನೇ ಸ್ವಲ್ಪ ಬೀಟ್ರೂಟು, ಕ್ಯಾರೆಟ್, ಹಾಗೆ ನುಗ್ಗೆಕಾಯಿ, ಟೊಮೆಟೊ ಎಲ್ಲ ಬಂದಿತ್ತು. ಹಾಗೆ ತರಕಾರಿ ಎಲ್ಲ ತೆಗೆದಿಟ್ಟು ನಾನು ಯೋಚನೆ ಮಾಡಿದೆ, ಓಕೆ ಸಾರು ಮಾಡ್ಕೊಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಅಕ್ಕ ಫೋನ್ ಮಾಡಿ ಹೇಳಿದೆ, ಅಕ್ಕ ಈ ಥರ ತರಕಾರಿ ಬಂದಿದೆ, ನಾನು ಮನೆಗೆ ಹೋಗಿ ಸಾರು ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು. ಅಕ್ಕ ಹೇಳಿದ್ರು, ಈಗ ಸುಮ್ಮನೆ ಒನ್ ಟೈಮ್ಗೆ ಯಾಕೆ ನುಗ್ಗೆಕಾಯಿ ಸಾರು ಮಾಡ್ತೀಯಾ, ಸಂಜೆ ಬಂದುಬಿಟ್ಟು ನಾವು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ, ಸೊ ನಾನೇ ಈಗ ಸಾರು ಮಾಡ್ತೀನಿ, ನೀನು ಮಾಡಬೇಡ ಅಂತಂದರು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಮ್ಮ ಅಕ್ಕನ ಮನೆಯಿಂದ ಸಾರು ಪಾರ್ಸಲ್ ಆಯಿತು ನಮ್ಮ ಮನೆಗೆ. ಇನ್ನು ನನ್ನ ಮನೆಗೆ ನಾನು ಬಂದು ನಾನು ಬೆಳಿಗ್ಗೆ ಏನೂ ಕೆಲಸ ಮಾಡಿರಲಿಲ್ಲ. ನಾನು ನನ್ನ ಮಗಳು ಇವತ್ತು ಅಂಗಡಿಗೆ ಹೋಗಿದ್ಲು, ಅವಳೇ ಬಿಟ್ಬಿಟ್ಟು ಬಂದು ನಾನು ಮನೆಯಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಾಯಿತು. ಅಂದರೆ ಯೂಶ್ವಲಿ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ, ಬಟ್ ಆದ್ರೂ ಇವತ್ತು ಪಾಪ ನಾನು ಅವಳಿಗೆ ಹೇಳಿದೆ, ನಾನು ಮಾಡ್ಕೊಳ್ತಿದ್ರು ಕೆಲಸ ಅಂತ ಅಂದ್ಬಿಟ್ಟು. ಹೇಗಿದ್ದರೂ ಅನ್ನಕ್ಕೆ ಇಡಬೇಕಿತ್ತು, ಸೊ ಅನ್ನ ಮಾಡ್ಕೊಂಡು ಒಟ್ಟೊಟ್ಟಿಗೆ ಎಲ್ಲ ಮಾಡ್ಕೊಬೇಡ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಂತಂದರೆ, ನಾವು ಅಡುಗೆ ಮಾಡ್ತಾ 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 ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಬಿಟ್ರೆ ಕೆಲಸ ಕೂಡ ಬೇಗ ಮುಗ್ದೋಗುತ್ತೆ. ಕೆಲವ್ರು ಹೇಗಂತಂದರೆ ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆಗಳೆಲ್ಲ ಹಾಗೆ ತುಂಬಿಸಿಟ್ಕೊಳ್ತಾರೆ, ಆಮೇಲೆ ಲಾಸ್ಟಲ್ಲಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅದು ಯಾಕೋ ನನಗೆ ಸರಿ ಅನಿಸೋದಿಲ್ಲ. ನಾನಂತೂ ಕಮ್ಮಿನೇ ಪಾತ್ರೆಗಳು ಬಳಸ್ತೀನಿ, ತುಂಬ ಎಲ್ಲ ಪಾತ್ರೆಗಳು ಬಳಸೋಕೆ ಹೋಗಲ್ಲ. ಕೆಲವರು ಖಾರದ ಪುಡಿಗೆ ಒಂದು ಸ್ಪೂನು, ಉಪ್ಪಿಗೆ ಸ್ಪೂನು, ಸಕ್ಕರೆಗೆ ಒಂದು ಸ್ಪೂನ್ ಅಂತ ಹಾಕ್ತಾ ಇರ್ತಾರೆ. ನನ್ನ ಮಾತ್ರೆಗೆ ಎಲ್ಲದಕ್ಕೂ ನಾನು ಸಹ ಒಂದೇ ಸ್ಪೂನ್ ಬಳಸ್ತೀನಿ ಅಂತ ಏನಿಲ್ಲ, ನಾನು ಕೂಡ ಸಪ್ರೇಟ್ ಸ್ಪೂನುಗಳೇ ಬಳಸೋದು. ನಾನೇನಂತಂದರೆ ಅದು ಸಪ್ರೇಟ್ ಡಬ್ಬಗಳಲ್ಲಿ ಸಪ್ರೇಟ್ ಸ್ಪೂನ್ ಹಾಕಿರೋದ್ರಿಂದ ನಾನು ತುಂಬ ಸ್ಪೂನ್ಗಳನ್ನ ಬಳಸ್ಕೊಳ್ಳೋ ಅವಶ್ಯಕತೆ ನನಗಿರೋದಿಲ್ಲ. ಹಾಗೆಯೇ ನನ್ನ ಪಾತ್ರೆನೂ ಅಷ್ಟೇ, ನಾನು ಆಲ್ರೆಡಿ ಹೇಳಿರೋ ರೀತಿಲಿ ನಾನು ತುಂಬ ಪಾತ್ರೆಗಳನ್ನ ಸಿಂಕ್ನಲ್ಲಿ ಹಾಕೋದಿಲ್ಲ. ಸಾಧಾರಣವಾಗಿ ನಾನು ಅಡುಗೆ ಮಾಡಿ ಮುಗಿಸೋಷ್ಟಲ್ಲಿ 1-2 ಇರುತ್ತೆ, ಇಲ್ಲಾಂತಂದರೆ ಒಂದೊಂದು ಸತಿ ಇರೋದು ಇಲ್ಲ ಹೇಳಬೇಕಂತಂದರೆ. ಅಥವಾ ನನಗೆ ತುಂಬ ಲೇಟ್ ಆಗೋಯ್ತು, ನಾನು ಎಲ್ಲೋ ಹೋಗ್ಬೇಕಂತಿದ್ರೆ ಮಾತ್ರ ಪಾತ್ರೆಗಳನ್ನ ಸಿಂಕಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಈ ಕಡೆ ಒಂದು ಕಡೆ ಅನ್ನ ಆಯ್ತಾ ಬಂತು, ಇನ್ನೇನು ಅನ್ನನೂ ಆಗೋಯ್ತು. ಅನ್ನ ಆಗೋಷ್ಟರಲ್ಲಿ ಒಂದು ಕಡೆ ನಾನು ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಕೆಲಸನೂ ಮುಗೀತು ಹೇಳಬೇಕಂತಂದರೆ. ಎಲ್ಲರಿಗೂ ಒಂದು ಟಿಪ್ಸು, ಒಂದು ಸಲಹೆ ಅಂತಲೇ ಹೇಳ್ಬೋದು. ದಯವಿಟ್ಟು ಆದಷ್ಟು ನೀವು ಸ್ಟೀಲ್ ಪಾತ್ರೆಗಳನ್ನ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬಳಸೋದಕ್ಕೆ ಪ್ರಯತ್ನ ಪಡಿ. ಪ್ಲಾಸ್ಟಿಕ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಬಳಸೋದನ್ನ. ಹೇಗಿದ್ದರೂ ಪ್ಲಾಸ್ಟಿಕ್ ಪಾತ್ರೆ ನಾವು ಅಡುಗೆ ಮಾಡೋದಕ್ಕೊಂದು ಬಳಸೋದಿಲ್ಲ, ಇನ್ನೇನಿದ್ರು ಕೆಲವರಂತೂ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸ್ತಾರೆ. ಬಟ್ ದಯವಿಟ್ಟು ಅದನ್ನು ಕೂಡ ಮಾಡಿಬಿಡಿ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಅಲ್ಯೂಮಿನಿಯಂ ಪಾತ್ರೆ ಬಳಸೋದ್ರಿಂದ ಅದು ಕೆಮಿಕಲ್ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓ, ಟೊಮೊಟೊ ಬೇಳೆ ಮಸ್ತಿರೋ ಸಾರು. ಇದು ಅನ್ನ. ಇವಾಗ ಬೇಸಿಗೆ ಬೇರೆ ಇರೋದ್ರಿಂದ ನಿಜ ಹೇಳ್ತಿದ್ದೀನಿ, ಊಟ ಮಾಡಬೇಕಾದ್ರೆ ಒಂಥರ ಬೇಜಾರಾಗುತ್ತೆ. ಯಾರು ಏನು ಮಾಡೋದು, ಹೊಟ್ಟೆ ಅಂತೂ ತುಂಬಾ ಹಸಿತಾ ಇರುತ್ತೆ. ಸೊ ಅದಕ್ಕೆ ಸಾಧಾರಣವಾಗಿ ಬಂದ್ಬಿಟ್ಟು ಮಜ್ಜಿಗೆ ಅಥವಾ ಮೊಸರನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಡೈಲಿ ಮಜ್ಜಿಗೆನ ಮೊಸರನ್ನ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಬೆಸ್ಟ್ ಐಡಿಯಾ ಏನು ಮಾಡ್ತೀವಿ ಅಂದರೆ, ಈ ಬೇಳೆ ಸಾರುಗಳಂತ ಏನು ಮಾಡಿರ್ತೀವೋ ಅದ್ರ ಜೊತೆಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ಬೇಕಾದ್ರೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಆ್ಯಕ್ಚುಲಿ ನೀರು ಹಾಕಿಲ್ಲ, ಅನ್ನ, ಸಾರು ಮತ್ತು ಮೊಸರು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇನ್ನು ಇವತ್ತಿಂದ ಮಧ್ಯಾಹ್ನದ ಊಟ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆ 4 ಗಂಟೆಗೆ ಅಂಗಡಿ ಕಡೆ ಬಂದಿದ್ದಾಯಿತು. ಹಾಗೆ ಇವತ್ತು ನೋಡ್ತಾನೆ ವರ್ಷದ ಮೊದಲ ಮಳೆ, ಅಂದರೆ ಇನ್ನೇನು ನಾಳಿದ್ದು ಯುಗಾದಿ ಹಬ್ಬ. ಇದ್ದಕ್ಕಿದ್ದಂಗೆ ಚೆನ್ನಾಗಿ ಹನಿಗಳು ಬೀಳೋಕ್ಕೆ ಸ್ಟಾರ್ಟ್ ಆಗೋಯಿತು. ಜೋರು ಮಳೆ ಅಂತೂ ಏನಿಲ್ಲ, ಬಟ್ ಹನಿಗಳು ಮಾತ್ರ ಬೀಳ್ತಾ ಇತ್ತು. ಇವ್ರು ಈ ಕೆಲಸ ಮಾಡ್ತಾರೆ ದಿನಕ್ಕೆ. ನನ್ನ ಹತ್ರ ನನಗೆ ಗೊತ್ತಿದ್ರೆ 150 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ನನ್ನ ಹತ್ರ. ಬರೀ ಇದು ಬಂದು ಕ್ಲೀನ್ ಮಾಡಿ ಜೋಡಿಸ್ಕೊಡೋದಕ್ಕೆ 250 ರೂಪಾಯಿ ತೊಗೊಂಡೋಗ್ತಾರೆ. 250 ಅಲ್ಲ, 150 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ನನ್ನ ಹತ್ರ ಬಂದುಬಿಟ್ಟು. ಅರೆ ಹೇಳಿದ್ದೀನಿ, ಹಾಗೆ ಬಿಸ್ನೆಸ್ ಸ್ವಲ್ಪ ಡಲ್ ಇರೋದ್ರಿಂದ, ಅಂದರೆ ಇವಾಗ ತಾನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಒಂದು ಹೇಳಬೇಕು, ದಿನೇ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು. ದಿನೇ ನಾನು ಕೂಡ ಒಂದೊಂದು ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡೋಣ ಬಿಸ್ನೆಸ್ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ರಶ್ಮಿ ಸ್ಟೋರ್ಸ್ ಓನರು ಮತ್ತು ಕೆಲಸ ಹುಡುಗಿ
ದಿನ ಸಂಬಳ ಬಂದು 150 ರೂಪಾಯಿ. ಆದರೂ ನಮ್ಮ ಮದರ್ಗೆ ಗೊತ್ತಿಲ್ದಿರ 100 ರೂಪಾಯಿ ಎತ್ಕೊಂಡು ಹೋಗ್ತೀನಿ. ಯಾಕಂದರೆ ನಮ್ಮಮ್ಮ ಹೇಳಿದ್ದಾರೆ ನಾನು 10th ಸ್ಟ್ಯಾಂಡರ್ಡ್ ಫೀಸ್ಗೆ ನಾನೇ ಕಾಸು ಕೊಟ್ಕೊಳ್ಬೇಕಂತೆ. ಅದಕ್ಕೆ ನಾನೇ ಗೊತ್ತಿಲ್ದಿರ 100, 200, 300, 500 ಎತ್ಕೊಂಡು ಹೋಗ್ಬೇಕಂತೆ. 100 ರೂಪಾಯಿ ಓಕೆ. ನಾನು ತಳ್ತಳ್ಳ ಕಾಣೋ ಗುಂಡ್ಗುಂಡ ಕಾಣ್ತೀನಿ. ನೀನು ಬೇಕಲ್ಲಿ ಕುತ್ಕೊಂಡು ಜಂಕ್ ಫುಡ್ ತಿಂತಾರೆ ಇನ್ನೇನಾಗುತ್ತೆ? ಅದು ಇವಾಗ ನಾನು ಹಠ ಮಾಡಿದ್ರೆ ಇದು ತಿಂತಾ ಇದೀಯ ಏನಾದಿದ್ರೆ ಮಮ್ಮ ಬೇಗ ತಿನ್ನು. ಚಿನ್ನಿ ಸರಿ ಎತ್ಕೊಳ್ತೀನಿ. ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೆ ನಮ್ಮ ಮೇಡಮ್ಗೆ ಈ ಹಣ್ಣು ಹಂಪಲುಗಳೆಲ್ಲ ತಿನ್ಬೇಕಂದ್ರೆ ಆಗಲ್ಲ ಅಂತಂದ್ಬಿಟ್ಟು. ಜಂಕ್ ಫುಡ್ ಇದ್ದರೆ ಮಾತ್ರ ಹೇಳೋದೇ ಬೇಕಾಗಿಲ್ಲ. ಇದು ವಾಟರ್ ಮೆಲನ್ ತಂದು ಆಲ್ಮೋಸ್ಟ್ ನಮ್ಮ ಅಕ್ಕ ನನಗೆ ಕಳಿಸಿ ಒಂದು 3-4 ದಿನನೇ ಆಯಿತು. ಅದು ಫ್ರಿಜ್ಜಲ್ಲಿ ಹಾಗೆ ಇತ್ತು. ಇನ್ನು ಫ್ರಿಜ್ಜಲ್ಲಿ ಹಾಗೆ ಇದ್ದರೆ ಅದು ಖಾಲಿ ಆಗಲ್ಲ ಅಂತ ಬಾಕ್ಸಲ್ಲಿ ಹಾಕ್ಕೊಂಡು ಬಂದೆ ನಾನು. ಅದು ತಿನ್ನೋದಕ್ಕೆ ಪಾಪ ಎಷ್ಟು ಮುಂದೆ ನೋಡ್ತಾ ಇದ್ದಾಳೆ. ಹಾಗೆ ಸಂಜೆ ಆಗ್ತಾ ನಮ್ಮ ಬಾವ ಬಂದ್ಬಿಟ್ಟು ಇವತ್ತು ಬೇಲ್ಪುರಿ ತಂದರು. ಅಂದರೆ ಯೂಶ್ವಲಿ ಹೊರಗಡೆ ಹೋಗಿ ಬರೋದ್ರಿಂದ ಬರುವಾಗ ಸಂಜೆ ಏನಾದ್ರು ಒಂದು ಸ್ನ್ಯಾಕ್ಸ್ ತರ್ತಾ ಇರ್ತಾರೆ. ಇವತ್ತಿನ ಸ್ನ್ಯಾಕ್ಸು ಬೇಲ್ಪುರಿ. ನೋಡಿ ನಮ್ಮ ವೆಂಡಿಂಗ್ ಮಿಷಿನು ಅಂತಂದರೆ ಸ್ನ್ಯಾಕ್ಸ್ ಹೇಳಿದ್ನಲ್ಲ ಆಗಲೇ ವಾಟರ್ ಮೆಲನ್ ತಿನ್ನೋದಕ್ಕೆ ಮಾತ್ರ ತುಂಬ ಹಿಂದೆ ಮುಂದೆ ನೋಡ್ತಾ ಇತ್ತು ಪಾಪು. ಈಗ ಸ್ಮೂತ್ ಇತ್ತು, ಅಲ್ಲಿ ಎತ್ಕೊಂಡು ಮಿಲ್ಕ್ ಶೇಕ್ ಸ್ಮೂತ್ ಕುಡಿತಾ ಇದೆ. ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ಗೊತ್ತಾಗಿದ್ದ ತಕ್ಷಣ ಎಷ್ಟು ಮುಚ್ಚಿಟ್ಕೊಳ್ತಾ ಇದ್ದಾಳೆ ನೋಡಿ. ಇದೇ ಗ್ಯಾಪಲ್ಲಿ ಹಬ್ಬಕ್ಕೆ ಹೂವು ಹಣ್ಣು ತಗೊಳ್ಳೋದೆಲ್ಲ ಮರ್ತೋಗ್ಬಿಟ್ಟಿತ್ತು. ಹೇಗಿದ್ರು ಮನೆ ಮುಂದೆ ಒಂದು ಅಂಗಡಿ ಇದೆ, ಸರ್ ಹೋಗಿ ತಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋದೆ. ಹೂವಿನ ರೇಟ್ ಕೇಳಿದ ತಕ್ಷಣ ನನಗಂತೂ ತಲೆನೇ ತಿರ್ಗೋಯ್ತು. 1/4 kg ಸೇವಂತಿಗೆ 80 ರೂಪಾಯಿ ಅಂತೆ, ಮತ್ತು 1/4 kg ಗುಲಾಬಿಗೆ 90 ರೂಪಾಯಿ ಅಂತೆ. ಅಂದರೆ ಆಲ್ಮೋಸ್ಟ್ 300-400 ರೂಪಾಯಿ 1 kg ಹೂವಿಗೆ. ಇನ್ನು ಏನು ಮಾಡೋದು, ಹಬ್ಬ ಮಾಡಲೇಬೇಕಲ್ವಾ. ಹಬ್ಬ ಮಾಡಿಲ್ಲ ಅಂತೂ ಅಟ್ಲೀಸ್ಟ್ ತಕ್ಕ ಮಟ್ಟ ಪೂಜೆ ಮಾಡಬೇಕಂತಂದ್ಬಿಟ್ಟು ನಾನೇನು ಮಾಡಿದೆ, ಒಂದು 2 ಮೊಳ ಹೂವು ತೊಗೊಂಡು ಹಾಗೆಯೇ ಒಂದು ಕಳಶಕ್ಕೆ ಕಾಯಿ ಕೂಡ ತೊಗೊಂಡು ಬಂದಿದ್ದಾಯಿತು. ಬಟ್ ಏನಪ್ಪ ಅಂತಂದರೆ ನನಗೆ ಆನ್ಲೈನಲ್ಲಿ ಅಂದರೆ ಜೆಪ್ಟೋನಲ್ಲಿ ಬಂದುಬಿಟ್ಟು ಹೂವು ಸ್ವಲ್ಪ ಕಮ್ಮಿಗೆ ಸಿಕ್ತು ನನಗೆ. ಅಂದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಜೆಪ್ಟೋನಲ್ಲಿ ಕಮ್ಮಿನೇ ಇತ್ತು. ಸೊ ಇಲ್ಲಿ ಅಂತಂದ್ಬಿಟ್ಟು ಅಲ್ಲಿ ಒಂದು 200 ರೂಪಾಯಿ ಹೂವು ತೊಗೊಂಡೆ. ದೇವ್ರ ಪುಣ್ಯಕ್ಕೆ ನನಗೆ ಹಬ್ಬಕ್ಕೆ ಒಂದು ಒಳ್ಳೆ ದಂಡಿಯಾಗಿ ಹೂವೇ ಇತ್ತು. ಇನ್ನು ನಾಳೆ ತುಂಬ ಕೆಲಸಗಳಿದೆ. ಅಂದರೆ ದೇವಸ್ಥಾನ ತೊಳ್ಕೊಬೇಕು, ಮತ್ತು ಹಾಗೆಯೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನನ್ನ ಮಗಳಿಗೆ ದೇವಸ್ಥಾನೆಲ್ಲ ನೀಟಾಗಿ ಉಜ್ಕೊಟ್ಬಿಟ್ರೆ ಪಾಪ ಅರ್ಶಿನ ಕುಂಕುಮ ಇಟ್ಕೊಂಡು ಹಾಗೇನೇ ದೇವ್ರ ಮನೆ, ನಮ್ಮದು ದೇವ್ರ ಮನೆ ಅಂತ ಏನಿಲ್ಲ, ಬಟ್ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀವಿ ನಾವು. ಸೊ ಸ್ಟ್ಯಾಂಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅವಳು ಮಿಕ್ಕಿದೆಲ್ಲ ಕೆಲಸ ಅವಳೇ ಮಾಡ್ಕೊಡ್ತಾಳೆ. ಇನ್ನು ಇವತ್ತಿನ ಊಟಕ್ಕೆ ಅಂದರೆ ರಾತ್ರಿ ಊಟಕ್ಕೆ ಆಲ್ರೆಡಿ ನಿಮಗೆ ಹೇಳಿರೋ ಪ್ರಕಾರ ಬೀಟ್ರೂಟ್ ಪಲ್ಯ ಮಾಡಿದ್ರು, ಹಾಗೆ ಚಪಾತಿ. ಸೊ ಊಟ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿದಾಯಿತು. ಹೀಗಿತ್ತು ಇವತ್ತಿನ ದಿನ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಕೊನೆಯದಾಗಿ ನಮ್ಮ ಫೈನಲ್ ಡೈಲಾಗ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್.